ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನಿಶಾ ಕುಶಲ್ ಯೂಟ್ಯೂಬ್ ಚಾನಲ್. ಪ್ರಾನ್ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ. ಇವತ್ತು ಫಸ್ಟು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸ್ಲು, ಅದಾದಮೇಲೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಅದಾದಮೇಲೆ ಶುಂಠಿ ಪೀಸಸ್ಸು ನಾನಿಲ್ಲಿ 5 ಸ್ಲೈಸಸ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆರ್ ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಹಾಕಿ ಇದನ್ನ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 1/2 kg ಮಾಡ್ತಾಯಿದ್ದೀನಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಸೊ ಮಸಾಲ ಆದ ತಕ್ಷಣ ನಾನು ನೆಕ್ಸ್ಟು ಕ್ಲೀನಾಗಿ ವಾಶ್ ಮಾಡಿಟ್ಟಿರೋ ಪ್ರಾನ್ಸ್ನ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಪೌಡರ್ ಆ್ಯಂಡ್ 1/2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಆ್ಯಂಡ್ ಲೆಮನ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಟರ್ಮರಿಕ್ ಹುಣಸೆಹಣ್ಣಿನ ನೀರು ಆರ್ ಕೋಕಮ್ ಜ್ಯೂಸನ್ನ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಲೆಮನ್ ಜ್ಯೂಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಸೊ ಈಗ ನೋಡ್ತಾ ಇದ್ರೆ ನೀವೇ ಕ್ಲೀನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇದನ್ನ ತೆಗೆದು ಸೈಡಿಗೆ ಇಡೋಣ ಇವಾಗ. ಸೊ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ಪ್ಯಾನ್ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ, ಅದಾದ ನಂತರ ನೀಟಾಗಿ ಫೈನಾಗಿ ಕಟ್ ಮಾಡಿಟ್ಟಿರುವಂತಹ 2 to 3 ಆನಿಯನ್, ಸ್ಮಾಲ್ ಸೈಜ್ ಮೀಡಿಯಮ್ ಸೈಜ್ದು ಆನಿಯನ್ನ ಕಟ್ ಮಾಡಿಟ್ಟಿರೋವಂಥದ್ದು ಹಾಕಿ, ಅದಾದಮೇಲೆ ಒಂದು 10ರಿಂದ 12 ಬೆಳ್ಳುಳ್ಳಿ ಎಸ್ಲು. ಸೊ ನೀವು ಬೆಳ್ಳುಳ್ಳಿ ಇಷ್ಟಪಡೋದಾದರೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬೋದು. ನಾನಿಲ್ಲಿ 10ರಿಂದ 12 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಹಾಕಿ ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಅದರಲ್ಲಿ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ನೀಟಾಗಿ ಎಲ್ಲ ಫ್ರೈ ಆಗಕ್ಕೆ ಬಿಡಬೇಕು. ಎಲ್ಲಿ ತನಕ ಅಂದರೆ ಇದು ಈರುಳ್ಳಿ ಬ್ರೌನ್ ಕಲರಾಗಿ ಟರ್ನ್ ಆಗಬೇಕು. ಸೊ ಈಗ ಬ್ರೌನ್ ಕಲರ್ ಟರ್ನ್ ಆಗಿದೆ. ಇವಾಗ ನಾವು ಉಳಿದಿರೋ ಅಂಥ ಮಸಾಲೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ 1 to 2 ಮಿನಿಟ್ಸ್. ಸೊ ಈಗ ನೀಟಾಗಿ ಫ್ರೈ ಆಗಿರೋದಕ್ಕೆ ನಾವು ಮಸಾಲ ಐಟಮ್ಸ್ ಹಾಕಬೇಕು. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಅದಾದಮೇಲೆ ನಿಯರ್ಲಿ 1/4 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ನಾನು ಅದಿಲ್ಲದ ಕಾರಣ ಮನೆಯಲ್ಲೇ ಮಾಡಿರೋಂಥ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಮಸಾಲ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಅದು ಲೋ ಫ್ಲೇಮಲ್ಲಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಆಗಕ್ಕೆ ಬಿಡಿ. ಸೊ ಈಗ ಆಲ್ಮೋಸ್ಟ್ 5 ಮಿನಿಟ್ಸ್ ಅಷ್ಟು ಬಾಯ್ಲ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ. ಎಲ್ಲಿ ತನಕ ಬಾಯ್ಲ್ ಆಗಬೇಕಂದ್ರೆ ಅದು ಆಯಿಲ್ ಬಿಟ್ಕೋಬೇಕು. ಸೊ ಈಗ ಆಯಿಲ್ ನೀಟಾಗಿ ಬಿಟ್ಕೊಂಡಿದೆ. ಸೊ ಇದಾದ ನಂತರ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ ಆ ಫ್ರಾನ್ಸ್ನ ಈ ಮಸಾಲೆಗೆ ಫ್ರೈ ಮಾಡೋಕ್ಕೆ ಹಾಕಬೇಕು. ಸೊ ಈಗ ನಾನು ಫ್ರಾನ್ಸ್ ಹಾಕ್ಕೊಂಡಿದ್ದಾಗಿದೆ. ಸೊ ಇದು ನೀಟಾಗಿ ಎರಡೂ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದು ಫ್ರಾನ್ಸಿಗೆ ಆಲ್ರೆಡಿ ಸಾಲ್ಟೆಲ್ಲ ಹಾಕಿರೋದ್ರಿಂದ ಸೊ ಉಪ್ಪು ಮತ್ತು ಹುಳಿ ಎಲ್ಲ ಅದು ಮ್ಯಾರಿನೇಟ್ ಆಗಿರುತ್ತೆ. ಬಟ್ ಖಾರ ನೀಟಾಗಿ ಮಸಾಲೆ ಏನು ಬಾಯ್ಲ್ ಮಾಡಿದ್ದೀವಿ ಅದು ಮಿಕ್ಸ್ ಆಗೋಕ್ಕೋಸ್ಕರ ಒಂದು 5 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಬಾಯ್ಲ್ ಆಗಕ್ಕೆ ಬಿಡಿ. ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಅದು ಬಾಯ್ಲ್ ಆಗಲಿ. ಸೊ ನೀಟಾಗಿ ಬಾಯ್ಲ್ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಆರ್ ಕೊರಿಯಂಡರ್ ಲೀವ್ಸ್ನ ಹಾಕಬೇಕು ಅದಕ್ಕೆ. ಸೊ ಈ ಫ್ರಾನ್ಸ್ ನೀಟಾಗಿ ಬೆಂದಿದೆ. ಸೊ ಇದಕ್ಕೆ ಇವಾಗ ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಆರ್ ಕೊರಿಯಂಡರ್ ಲೀವ್ಸ್ ಅದನ್ನ ಆ್ಯಡ್ ಮಾಡಿ. ಸೊ ಜಾಸ್ತಿ ಆ್ಯಡ್ ಮಾಡಿದರೆ ಅದು ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಸೊ ಇಲ್ಲಿ ನಾನು ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಡಿ. ಸೊ ಇದಕ್ಕೆ ಅಡಿಷ್ನಲ್ ಆಗಿ 1 more ಇದರ ಎಸೆನ್ಸ್ನ ಜಾಸ್ತಿ ಮಾಡೋಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ಆಫ್ ಗೀ ತೊಗೊಂಡಿದ್ದೀನಿ. ಸೊ ಅದು ಬಾಯ್ಲ್ ಆಗಬೇಕು ನೀಟಾಗಿ. ಸೊ ಅದು 2 ಟೇಬಲ್ ಸ್ಪೂನ್ ಆಫ್ ಗೀ ಬಾಯ್ಲ್ ಆದ ನಂತರ ರೆಡಿ ಆಗಿರೋ ಫ್ರಾನ್ಸ್ ಮೇಲೆ ಇದನ್ನ ಈ ಥರ ಸ್ಪ್ರೆಡ್ಡಾಗಿ ಈಕ್ವಲ್ ಅಮೌಂಟಾಗಿ ಹಾಕಬೇಕು. ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೆನ್ ದ ಪ್ರಾನ್ ಮಸಾಲ ಈಸ್ ರೆಡಿ ಟು ಈಟ್ ಆರ್ ರೆಡಿ ಟು ಸರ್ವ್.
ಸೊ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಪ್ರಾನ್ ಮಸಾಲ. ಸೊ ನೀವು ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.